ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾದ ಆಗೋಗಿದೆ. ಒಬ್ಬ ಡಾಕ್ಟರ್ನಿಂದ O+ ರಕ್ತದ ಗುಂಪಿನ ವ್ಯಕ್ತಿಗೆ A+ ರಕ್ತ ಹಾಕಿ ದೊಡ್ಡ ಎಡವಟ್ಟನ್ನ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಿರುವಂತಹ ಒಂದು ಪ್ರಮಾದ ಇದು. ರೋಗಿ ಪುನೀತ್ಗೆ ಐಸಿಯುನಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ಅದೃಷ್ಟವಶಾತ್ ಅವರ ಆರೋಗ್ಯ ಸ್ಥಿತಿ ನಾರ್ಮಲ್ಗೆ ಮರಳುತ್ತಾ ಇದೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ಈಗ ದೂರು ದಾಖಲಾಗಿದೆ. ತಿಲಕ್ ನಗರ ಠಾಣೆಯಲ್ಲಿ ಈತನ ವಿರುದ್ಧ ಈತ ಮಾಡಿರುವಂತಹ ಘನಂದಾರಿ ಕೆಲಸಕ್ಕೆ ಈತನ ವಿರುದ್ಧ ದೂರು ದಾಖಲಾಗಿದೆ. ಆದರೆ ಇಷ್ಟೆಲ್ಲ ಆಗಿ ಹಿಂಗಾಗೋಯ್ತಲ್ಲ ಸರ್, ಯಾಕೆ ಹಿಂಗೆ ಮಾಡಿದ್ರಿ ಅಂತಂದರೆ ಪ್ರಾಣ ಹೋಗಿಲ್ವಲ್ಲ ಬಿಡ್ರಿ ಅಂತ ಹೇಳಿದ್ನಂತೆ. ನೋಡಿ ಎಂಥ ಒಂದು ಉಡಾಫೆ ಉತ್ತರ. ಮಾಡದೆ ಫಸ್ಟ್ ಆಫ್ ಆಲ್ ಒಂದು ರೀತಿ ಹೀಯ ಕೃತ್ಯ, ಅದ್ರ ಮೇಲೆ ಈ ರೀತಿಯಾಗಿ ಉಡಾಫೆತನ ಬೇರೆ. ಸೊ ಈಗ ಸದ್ಯಕ್ಕೆ ಪುನೀತ್ ಅವರ ಆರೋಗ್ಯ ನಾರ್ಮಲ್ಸಿಗೆ ಮರಳುತ್ತಾ ಇದೆ. ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಪ್ರಾಣ ಹೋಗುವಂಥ ಚಾನ್ಸಸ್ ಇರ್ತಾ ಇತ್ತು. ಯಾಕಂದರೆ ಒಂದು ಬ್ಲಡ್ ಗ್ರೂಪ್ ಮತ್ತೊಂದು ಬ್ಲಡ್ ಗ್ರೂಪ್ ಜೊತೆ ಮಿಕ್ಸ್ ಆದಂತಹ ಸಂದರ್ಭದಲ್ಲಿ ಅಷ್ಟು ರಕ್ತ ಕಣಗಳು ಮೈಲಿರುವಂಥ ಅಷ್ಟು ರಕ್ತ ಕಣಗಳು ಸತ್ತು ಹೋಗ್ತವೆ. ಆಗ ಪೇಷಂಟ್ನ ಸ್ಥಿತಿ ಹೇಳೋಕೆ ಸಾಧ್ಯ ಇಲ್ಲ. ಬಟ್ ಅದೃಷ್ಟವಶಾತ್ ಅವರ ಒಂದು ಆರೋಗ್ಯ ಸ್ಥಿತಿ ಈಗ ನಾರ್ಮಲ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ. ಬಟ್ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಈ ರೀತಿಯಾಗಿ ಮೇಲ್ವಿಚಾರಣೆಯನ್ನು ಮಾಡಬೇಕು. ಹಾಕುವಂತಹ ಸಂದರ್ಭದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆತ ಏನು MBBS ಓದಿರ್ತಾನ? ಆತ ಏನು ಡಾಕ್ಟರಾ? ಆತ ಕೊಡುವಂಥ ಕಣ್ಮುಚ್ಕೊಂಡು ಕೊಡ್ತಾನೆ. ಅದನ್ನು ಡಾಕ್ಟರ್ಗಳಾಗಲಿ ಅಥವಾ ಅಲ್ಲಿರೋ ಮೆಡಿಕಲ್ ಸ್ಟಾಫ್ ಆಗಲಿ, ನರ್ಸ್ಗಳಾಗಿರ್ಬೋದು, ಬ್ರದರ್ಗಳಾಗಿರ್ಬೋದು ಕಣ್ಮುಚ್ಕೊಂಡು ಹಾಕ್ತಾರಾ? ಸೊ ಈ ಒಂದು ಎಡವಟ್ಟು ಈಗ ಸರಿ ಆಗ್ತಾ ಇದೆ. ಬಟ್ ತಪ್ಪಾಯಿತು ಅಂತ ಹೇಳಿ ಅವರ ಕುಟುಂಬಸ್ಥರ ಬಳಿ ಕ್ಷಮೆ ಕೇಳೋದು ಬಿಟ್ಟು ಏನು ಪ್ರಾಣ ಹೋಗಿಲ್ವಲ್ಲ ಬಿಡಿ ಅಂತ ಕೊಡುವಂಥ ಉಡಾಫೆ ಉತ್ತರಗಳಿರ್ತಾವಲ್ಲ, ಅದು ಜನರ ಪಿತ್ತವನ್ನು ನತ್ತಿಗೇರಿಸುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆಗಿರುವಂಥ ಚಂದನಾ ಶೆಟ್ಟಿ. ಚಂದನಾ, ಈಗ ಫಸ್ಟ್ ಆಫ್ ಆಲ್ ಮಾಡಿರೋದೇ ಒಂದು ರೀತಿ ಕೆಟ್ಟ ಕೆಲಸ, ಅದನ್ನು ಹೇಳಬಾರ್ದು ಪದಗಳಲ್ಲಿ, ಅದರಲ್ಲಿ ಬೇರೆ ಉಡಾಫೆ ಉತ್ತರ ಬೇರೆ. ರಾಹುಲ್, ನಿಜಕ್ಕೂ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಭಾರಿ ದೊಡ್ಡ ಎಡವಟ್ಟನ್ನ ಮಾಡಿರುವಂತದ್ದು. ಅಂದ್ರೆ O+ ಗುಂಪಿನ ಅಂದ್ರೆ O+ ಬ್ಲಡ್ ಗ್ರೂಪ್ ಇರುವಂತಹ ವ್ಯಕ್ತಿಗೆ A+ ರಕ್ತವನ್ನ ಕೊಟ್ಟು ಎಡವಟ್ಟನ್ನ ಮಾಡಿದ್ದಾರೆ. ಈ ಎಡವಟ್ಟೆ ದೊಡ್ಡ ತಪ್ಪು ಅಂತದ್ರಲ್ಲಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಹೋಗಿ ಕೇಳಿದ್ರೆ ಲ್ಯಾಬ್ ಟೆಕ್ನಿಷಿಯನ್ ನನಗ್ ರಜೆ ಕೊಟ್ಟಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಈ ಕೆಲಸವನ್ನ ಮಾಡಿದೆ, ಪ್ರಾಣ ಏನ್ ಹೋಗಿಲ್ವಲ್ಲ ಅಂತುವಂತ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ರೋಗಿಯ ಪರಿಸ್ಥಿತಿ ಏನ್ ಪುನೀತ್ ಇದ್ದಾರೆ, ಅವರು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಅವರ ಒಂದು ಆರೋಗ್ಯದ ಸ್ಥಿತಿ ಕೂಡ ಈಗ ಸುಧಾರಿಸ್ತಾ ಇದೆ. ಮತ್ತೊಂದ್ ಕಡೆ ಈ ಒಂದು ಏನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದಂತ ತಪ್ಪಿಗೆ ಅಮಾನತ್ ಕೂಡ ಈವರೆಗೂ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇದು ನಿಜಕ್ಕೂ ದೊಡ್ಡ ತಪ್ಪು. ಪ್ರಾಣ ಹೋಗಿದ್ರೆ ಯಾರು ಹೊಣೆ ಇದಕ್ಕೆ? ಒಂದು A+ ಕೊಡೋ ಬದಲು O+ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ರೋಗಿಯ ಸಂಬಂಧಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಪಾಪ ಟೆಕ್ನಿಷಿಯನ್ ನಿಜವಾಗ್ಲೂ ಡಿಗ್ರಿ ಓದ್ಕೊಂಡು ಬಂದಿದ್ನೋ ಏನೋ, A+ O+ ಅದೆಲ್ಲ ಪ್ಲಸ್ ಎಲ್ಲ ಏನ್ ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೊಂಡಿದ್ದೇನೋ ಪಾಪ. ನಿಜವಾಗ್ಲೂ ರಾಹುಲ್, ಯಾಕಂದ್ರೆ O+ ಬ್ಲಡ್ ಗ್ರೂಪ್ ಏನಿರುತ್ತೆ ಅದು ಯೂನಿವರ್ಸಲ್ ಡೋನರ್. ಆ ಕನಿಷ್ಠ ಪ್ರಜ್ಞೆ ಕೂಡ ಅವನಿಗಿಲ್ಲ. ಆ ರೀತಿ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದ್ರೆ ಇವಾಗೂ ಕೂಡ ಆ ಟೆಕ್ನಿಷಿಯನ್ ಅಮಾನತ್ ಆಗಿಲ್ಲ. ಕೂಡಲೇ ಅವನನ್ನ ಅಮಾನತ್ ಮಾಡಿ ಅವನಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ರೋಗಿಯ ಕುಟುಂಬಸ್ಥರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಹುಲ್, ಥ್ಯಾಂಕ್ ಯು ಚಂದನಾ ಡೀಟೇಲ್ಸ್ಗೆ. ಅಟ್ಲೀಸ್ಟ್ ಅಮಾನತ್ ಮಾಡಬೇಕಂತಾದ್ರೂ ಅವರು ಆಗ್ರಹಿಸ್ತಾ ಇದ್ದಾರಲ್ಲ, ಈತನನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಬೇಕಿತ್ತು. ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಕನಿಷ್ಠ ಪಕ್ಷ ಯಾವ ಬ್ಲಡ್ ಗ್ರೂಪ್, ಯಾವ ಬ್ಲಡ್ ಕೊಡಬೇಕು ಅಂತಾದ್ರೂ ಆತನಿಗೆ ಗೊತ್ತಾಗ್ಬೇಕು ತಾನೆ. ರಜಾ ಯಾರು ಕೊಟ್ಟಿಲ್ಲ? ಯಾರು ಕೊಟ್ಟಿಲ್ಲ ಮೆಡಿಕಲ್ ರಜಾ? ಅಲ್ಲಿ ಮಾತಾಡಪ್ಪ, ನಿನ್ಗೆ ಹುಷಾರಿಲ್ದೇ ಇದ್ರು ಕೆಲಸ ಮಾಡು ಅಂತ ಯಾರು ಹೇಳಿದ್ದು? ಫೋರ್ಸ್ ಯಾರು ಮಾಡಿದ್ದು? ಹೇಳಿ ಸ್ವಾಮಿ.
ಅಲ್ಲ ಇವಾಗ ಹೇಳಿ, ಒಣಗ್ತಾ ಇದೆ. ಅಲ್ಲ ಇವಾಗ ಹೇಳಿ, ರಜಾ ತಗೊಂಡಿರ್ಬೇಕು ತಾನೆ ಮನೇಲಿ. ಅಲ್ಲ ಕುಡ್ದಿರೋದಲ್ಲ, ನಿನ್ಗೆ ಯಾರು ರಜಾ ಕೊಟ್ಟಿಲ್ಲ ಮೆಡಿಕಲ್ಗೆ? ನನ್ಗೆ ಹುಷಾರಿಲ್ದೇ ಇದ್ರೆ ಯಾರು ರಜಾ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ ಇವಾಗ. ಲ್ಯಾಬ್ HOD ಕೊಟ್ಟಿಲ್ಲ ಸರ್, ರಜಾ ಕೊಟ್ಟಿಲ್ಲ ನಿಮ್ಗೆ, ನೀವು ಕೇಳಿದೀರಾ ರಜಾ ಕೊಟ್ಟಿಲ್ಲ. ಅದರಿಂದ ಇದು ಇರಿ ಅದರಿಂದ ನಿನ್ಗೆ ಇಲ್ಲಿ ತೊಂದ್ರೆ ಆಯ್ತು ಹೌದು ಅಲ್ವಾ? ನೀನು ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ಯಾ ಹೌದು. ಅಲ್ವಾ? ಓಕೆ ಅಲ್ವಾ? ನೀನ್ ಬೇಜವಾಬ್ದಾರಿತನೇ ಎಕ್ಸ್ಚೇಂಜ್ ಮಾಡಿ ಬೇಜವಾಬ್ದಾರಿತನ ಏನಿಲ್ಲ, ನನಗೆ ಹುಷಾರಿಲ್ಲ, ನನ್ ತೊಂದರೆ ಆಗಿದೆ. ಹಾ ನನ್ ಬೇಕಾದ್ರೆ ನಂದು ರಿಪೋರ್ಟ್ ಎಲ್ಲ ಇದೆ ಇವತ್ತಿಂದು, ಹಾ ನಾಳೆ ಬೇಕಾದ್ರೆ ತೋರಿಸ್ತೀನಿ ನಾನು.